ಫ್ರಂಟ್ ಫೋರ್ಕ್ ಓವರ್ಹಾಲ್. ಇಂದು ನಾವು ವಾಹನಕ್ಕೆ ಅಳವಡಿಸಲಾದ ಫ್ರಂಟ್ ಫೋರ್ಕ್ನ ಓವರ್ಹಾಲ್ ಪ್ರಕ್ರಿಯೆಯನ್ನು ಕಲಿಯುತ್ತೇವೆ. ಫ್ರಂಟ್ ಫೋರ್ಕ್ ಮೋಟಾರ್ ಸೈಕಲ್ನ ಸಸ್ಪೆನ್ಷನ್ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದ್ದು, ಇದು ಆಘಾತಗಳನ್ನು ತಡೆಯುತ್ತದೆ ಮತ್ತು ಸವಾರಿಯನ್ನು ಆರಾಮದಾಯಕವಾಗಿಸುತ್ತದೆ. ಕಾಲಾನಂತರದಲ್ಲಿ ಇದು ತೈಲ ಸೋರಿಕೆ, ದುರ್ಬಲಗೊಂಡ ಸ್ಪ್ರಿಂಗ್ಗಳು ಅಥವಾ ಸಸ್ಪೆನ್ಷನ್ ಸರಿಯಾಗಿ ಕೆಲಸ ಮಾಡುವುದನ್ನು ತಡೆಯುವ ಇತರ ಸಮಸ್ಯೆಗಳಿಗೆ ಒಳಗಾಗಬಹುದು. ಈ ವಿಡಿಯೋದಲ್ಲಿ ನಾವು ಫ್ರಂಟ್ ಫೋರ್ಕ್ ಅನ್ನು ತೆಗೆದುಹಾಕುವುದು, ಸ್ವಚ್ಛಗೊಳಿಸುವುದು, ಪರಿಶೀಲಿಸುವುದು ಮತ್ತು ಜೋಡಿಸುವ ಹಂತದ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳುತ್ತೇವೆ. ಇದಕ್ಕಾಗಿ ನಮಗೆ ಈ ಸಲಕರಣೆಗಳು ಬೇಕಾಗುತ್ತವೆ: ಅಲೆನ್ ಕೀ, ಫೋರ್ಕ್ ಟೀ ಸ್ಪ್ಯಾನರ್, ರಿಂಗ್ ಸ್ಪ್ಯಾನರ್, ಸಾಕೆಟ್ ಹೆಡ್ ಬೋಲ್ಟ್ ಟೂಲ್, ಫ್ಲಾಟ್ ಟಿಪ್ ಸ್ಕ್ರೂ ಡ್ರೈವರ್, ಶಾಕರ್ ಆಯಿಲ್ ಸೀಲ್ ಹ್ಯಾಮರ್, ಮೆಜರಿಂಗ್ ಜಾರ್, ಬ್ರಷ್, ಡೀಸೆಲ್ ಸ್ಪ್ರೇ ಬಾಟಲ್, ಸ್ವಚ್ಛವಾದ ಬಟ್ಟೆ, ಸಾಕೆಟ್ ರೆಂಚ್. ಈ ಕಾರ್ಯಕ್ಕೆ ಯಾವ ಸಾಧನಗಳನ್ನು ಬಳಸಲಾಗುತ್ತದೆ ಎಂದು ಈಗ ನಮಗೆ ತಿಳಿದಿದೆ. ಹಾಗಾಗಿ ಅದರ ಪ್ರಕ್ರಿಯೆಯನ್ನು ನೋಡೋಣ. ಮೊದಲು ಬೈಕ್ ಅನ್ನು ಸೆಂಟರ್ ಸ್ಟ್ಯಾಂಡ್ ಮೇಲೆ ಇರಿಸಿ. ನಂತರ ಬ್ರೇಕ್ ಕ್ಯಾಲಿಪರ್ ಬೋಲ್ಟ್ಗಳನ್ನು ತೆಗೆದುಹಾಕಲು ಮತ್ತು ಅದನ್ನು ಫೋರ್ಕ್ ಪೈಪ್ನಿಂದ ಬೇರ್ಪಡಿಸಲು ಟೀ ಸ್ಪ್ಯಾನರ್ ಬಳಸಿ. ಈಗ ರಿಂಗ್ ಸ್ಪ್ಯಾನರ್ ಸಹಾಯದಿಂದ ಆಕ್ಸಲ್ ನಟ್ ಅನ್ನು ತೆಗೆಯಿರಿ ಮತ್ತು ಫೋರ್ಕ್ನಿಂದ ಚಕ್ರವನ್ನು ಹೊರತೆಗೆಯಿರಿ. ಈಗ ರಿಂಗ್ ಸ್ಪ್ಯಾನರ್ ಮತ್ತು ಅಲೆನ್ ಕೀ ಬಳಸಿ ಫ್ರಂಟ್ ಫೆಂಡರ್ ಅನ್ನು ಫ್ರಂಟ್ ಫೋರ್ಕ್ನಿಂದ ಬೇರ್ಪಡಿಸಿ. ಫೋರ್ಕ್ ಮೇಲಿನ ಹೋಲ್ಡರ್ನಲ್ಲಿರುವ ಅಲೆನ್ ಬೋಲ್ಟ್ ಅನ್ನು ಅಲೆನ್ ಕೀ ಸಹಾಯದಿಂದ ತೆಗೆದುಹಾಕಿ. ನಂತರ ರಿಂಗ್ ಸ್ಪ್ಯಾನರ್ ಬಳಸಿ ಕೆಳಗಿನ ಬ್ರಾಕೆಟ್ನಲ್ಲಿರುವ ಬೋಲ್ಟ್ ಅನ್ನು ಸಡಿಲಗೊಳಿಸಿದರೆ ಫೋರ್ಕ್ ಪೈಪ್ ಅನ್ನು ಸುಲಭವಾಗಿ ತೆಗೆಯಬಹುದು. ನಂತರ ಎರಡೂ ಫೋರ್ಕ್ ಪೈಪ್ಗಳನ್ನು ಕೆಳಗಿನ ಬ್ರಾಕೆಟ್ನಿಂದ ತೆಗೆದುಹಾಕಿ. ನಂತರ ಫೋರ್ಕ್ ಪೈಪ್ಗಳ ಭಾಗಗಳನ್ನು ಬೇರ್ಪಡಿಸಲು ಪ್ರಾರಂಭಿಸಿ. ಇದನ್ನು ಮಾಡಿದ ನಂತರ ಅಲೆನ್ ಕೀಯ ಸಹಾಯದಿಂದ ಇನ್ನರ್ ಫೋರ್ಕ್ ಪೈಪ್ನಿಂದ ಫೋರ್ಕ್ ಬೋಲ್ಟ್ಗಳನ್ನು ತೆಗೆದುಹಾಕಿ. ಫೋರ್ಕ್ ಪೈಪ್ನಿಂದ ಮೈನ್ ಸಸ್ಪೆನ್ಷನ್ ಸ್ಪ್ರಿಂಗ್ ಅನ್ನು ನಿಧಾನವಾಗಿ ತೆಗೆಯಿರಿ. ಮುಂದಿನ ಕೆಲಸಗಳಲ್ಲಿ ಉಂಟಾಗುವ ಹೆಚ್ಚಿನ ಸಮಸ್ಯೆಗಳನ್ನು ತಪ್ಪಿಸಲು ಫೋರ್ಕ್ ಪೈಪ್ನಲ್ಲಿರುವ ಎಲ್ಲ ಆಯಿಲ್ ಅನ್ನು ಮೆಜರಿಂಗ್ ಜಾರ್ನಲ್ಲಿ ಸಂಗ್ರಹಿಸಿ. ನಂತರ ಫೋರ್ಕ್ ಟೀ ಸ್ಪ್ಯಾನರ್ ಅನ್ನು ಫೋರ್ಕ್ಗೆ ಸೇರಿಸಿ ಮತ್ತು ಫೋರ್ಕ್ ಪೈಪ್ ಅನ್ನು ರಿವರ್ಸ್ ಮಾಡಿ. ಅಂತಿಮವಾಗಿ ಫೋರ್ಕ್ ಟೀ ಸ್ಪ್ಯಾನರ್ ಅನ್ನು ಕಾಲಿನಿಂದ ಹಿಡಿದುಕೊಂಡು ಅಲೆನ್ ಕೀ ಸಹಾಯದಿಂದ ಸಾಕೆಟ್ ಹೆಡ್ ಬೋಲ್ಟ್ ಅನ್ನು ತೆಗೆದುಹಾಕಿ. ಫೋರ್ಕ್ ಪೈಪ್ ಅನ್ನು ಮೇಲಕ್ಕೆತ್ತಿದಾಗ ಸೀಟ್ ಪೈಪ್ ಅದರಿಂದ ಬೇರ್ಪಡುತ್ತದೆ. ಸೀಟ್ ಪೈಪ್ನಿಂದ ರಿಬೌಂಡ್ ಸ್ಪ್ರಿಂಗ್ ಅನ್ನು ಬೇರ್ಪಡಿಸಿ. ನಂತರ ಸೀಟ್ ಪೈಪ್ ಮೇಲೆ ಹಾಕಿರುವ ಕ್ಯಾಪ್ ಆಯಿಲ್ ಲಾಕ್ ಅನ್ನು ಹೊರತೆಗೆಯಿರಿ. ಫೋರ್ಕ್ ಔಟರ್ ಪೈಪ್ನಿಂದ ಇನ್ನರ್ ಡಸ್ಟ್ ಸೀಲ್ ಅನ್ನು ಫ್ಲಾಟ್ ಟಿಪ್ ಸ್ಕ್ರೂ ಡ್ರೈವರ್ ಬಳಸಿ ತೆಗೆಯಿರಿ. ವಾಷರ್ ಸೀಲ್ ಅನ್ನು ಸಹ ಸ್ಕ್ರೂ ಡ್ರೈವರ್ ಸಹಾಯದಿಂದ ತೆಗೆಯಿರಿ. ಮುಂದೆ ಫೋರ್ಕ್ ಪೈಪ್ ಅನ್ನು ಹೊರಭಾಗಕ್ಕೆ ಎಳೆದು ತೆಗೆಯಿರಿ. ಇದು ಆಯಿಲ್ ಸೀಲ್ ಅನ್ನು ಸಹ ತೆಗೆದುಹಾಕುತ್ತದೆ. ಅಂತಿಮವಾಗಿ ಆಯಿಲ್ ಸೀಲ್ನ ಹಿಂದಿರುವ ಗೈಡ್ ಬುಷ್ ಮತ್ತು ಆಯಿಲ್ ಸೀಲ್ ಸ್ಟಾಪರ್ ಅನ್ನು ಸಹ ಹೊರತೆಗೆಯಿರಿ. ಈ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಫೋರ್ಕ್ ಬೋಲ್ಟ್, ಗೈಡ್ ಬುಷ್, ರಿಬೌಂಡ್ ಸ್ಪ್ರಿಂಗ್, ವಾಷರ್, ಸೀಟ್ ಪೈಪ್, ಇನ್ನರ್ ಡಸ್ಟ್ ಸೀಲ್, ಸಾಕೆಟ್ ಹೆಡ್ ಬೋಲ್ಟ್, ಕ್ಯಾಪ್ ಆಯಿಲ್ ಲಾಕ್, ಸಸ್ಪೆನ್ಷನ್ ಸ್ಪ್ರಿಂಗ್, ಇನ್ನರ್ ಫೋರ್ಕ್ ಪೈಪ್ ಮತ್ತು ಫೋರ್ಕ್ ಔಟರ್ ಟ್ಯೂಬ್ ಈ ಎಲ್ಲ ಭಾಗಗಳನ್ನು ಡೀಸೆಲ್ ಮತ್ತು ಬ್ರಷ್ನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ಮತ್ತು ಒಣ ಬಟ್ಟೆಯಿಂದ ಒರೆಸಿ. ಸೀಟ್ ಪೈಪ್ ಮೇಲೆ ರೀಬೌಂಡ್ ಸ್ಪ್ರಿಂಗ್ ಅನ್ನು ಹಾಕಿ ಮತ್ತು ಅದನ್ನು ಇನ್ನರ್ ಫೋರ್ಕ್ ಪೈಪ್ಗೆ ಸೇರಿಸಿ. ಕ್ಯಾಪ್ ಆಯಿಲ್ ಲಾಕ್ ಅನ್ನು ಸೀಟ್ ಪೈಪ್ಗೆ ಹಾಕಿ ಮತ್ತು ಇನ್ನರ್ ಫೋರ್ಕ್ ಪೈಪ್ ಅನ್ನು ಔಟರ್ ಫೋರ್ಕ್ ಪೈಪ್ಗೆ ಸೇರಿಸಿ. ಈಗ ಗೈಡ್ ಬುಷ್ ಅನ್ನು ಒಳಗಿನ ಫೋರ್ಕ್ ಪೈಪ್ನಲ್ಲಿ ಹಾಕಿ ಅದರ ಮೇಲೆ ಆಯಿಲ್ ಸೀಲ್ ಇರಿಸಿ. ಆಯಿಲ್ ಸೀಲ್ ಹಾನಿಗೊಳಗಾಗಿದ್ದರೆ ಅದನ್ನು ಬದಲಾಯಿಸಿ. ಹೊಸ ಆಯಿಲ್ ಸೀಲ್ ಸಂಪೂರ್ಣವಾಗಿ ಸಮತಟ್ಟಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಶಾಕರ್ ಆಯಿಲ್ ಸೀಲ್ ಹ್ಯಾಮರ್ ಇಂದ ಅದನ್ನು ನಿಧಾನವಾಗಿ ಟೈಟ್ ಫಿಟ್ ಮಾಡಿ. ಫೋರ್ಕ್ ಟೀ ಸ್ಪ್ಯಾನರ್ ಅನ್ನು ಇನ್ನರ್ ಫೋರ್ಕ್ ಪೈಪ್ಗೆ ಸೇರಿಸಿ ಮತ್ತು ಫೋರ್ಕ್ ಪೈಪ್ ಅನ್ನು ತಲೆ ಕೆಳಗಾಗಿ ತಿರುಗಿಸಿ.
ಕಾಪರ್ ವಾಷರ್ ಮತ್ತು ಸಾಕೆಟ್ ಹೆಡ್ ಬೋಲ್ಟ್ ಅನ್ನು ಹಾಕಿ ಮತ್ತು ಅದನ್ನು ಅಲೆನ್ ಕೀಯಿಂದ ಬಿಗಿಗೊಳಿಸಿ. ಈಗ ಫೋರ್ಕ್ ಪೈಪ್ ಅನ್ನು ನೇರಗೊಳಿಸಿ ಫೋರ್ಕ್ ಟೀ ಸ್ಪ್ಯಾನರ್ ಅನ್ನು ತೆಗೆಯಿರಿ ಮತ್ತು ಇನ್ನರ್ ಫೋರ್ಕ್ ಪೈಪ್ನಲ್ಲಿ ಮೇನ್ ಸ್ಪ್ರಿಂಗ್ ಅನ್ನು ಹಾಕಿ. ಇದರ ನಂತರ ಸರಿಯಾದ ಪ್ರಮಾಣದಲ್ಲಿ ಫೋರ್ಕ್ ಆಯಿಲ್ ಅನ್ನು ತುಂಬಿಸಿ. ಆಯಿಲ್ ತುಂಬುವಾಗ ಇನ್ನರ್ ಪೈಪ್ ಅನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಸರಿಸಿ ಎಣ್ಣೆ ಚೆನ್ನಾಗಿ ಹೀರಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಫೋರ್ಕ್ ಅನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಸರಿಸುವಾಗ ಯಾವುದೇ ಏರ್ ಬಬಲ್ ಇರದಂತೆ ನೋಡಿಕೊಳ್ಳಿ. ಅಂತಿಮವಾಗಿ ಇನ್ನರ್ ಫೋರ್ಕ್ ಪೈಪ್ಗೆ ಅಲೆನ್ ಕೀ ಸಹಾಯದಿಂದ ಫೋರ್ಕ್ ಬೋಲ್ಟ್ ಅನ್ನು ಬಿಗಿಗೊಳಿಸಿ. ಫೋರ್ಕ್ ಅನ್ನು 2 ಅಥವಾ 3 ಬಾರಿ ಒತ್ತುವ ಮೂಲಕ ಪರಿಶೀಲಿಸಿ. ಅದೇ ವಿಧಾನವನ್ನು ಬಳಸಿಕೊಂಡು ಇನ್ನೊಂದು ಬದಿಯಲ್ಲಿರುವ ಫೋರ್ಕ್ ಆಯಿಲ್ ಅನ್ನು ಬದಲಾಯಿಸಿ. 2 ಫೋರ್ಕ್ ಪೈಪ್ಗಳಲ್ಲಿ ಏಕಕಾಲದಲ್ಲಿ ಆಯಿಲ್ ಬದಲಾಯಿಸಬೇಕೆಂಬುದನ್ನು ಖಚಿತಪಡಿಸಿಕೊಳ್ಳಿ. ನಂತರ ಫೋರ್ಕ್ ಪೈಪ್ ಅನ್ನು ಅಂಡರ್ ಬ್ರಾಕೆಟ್ ಅಲ್ಲಿ ಮೇಲಕ್ಕೆ ತಳ್ಳಿರಿ. ಫೋರ್ಕ್ ಪೈಪ್ ಸಂಪೂರ್ಣವಾಗಿ ಮೇಲೆ ಹೋದ ನಂತರ ರಿಂಗ್ ಸ್ಪ್ಯಾನರ್ ಬಳಸಿ ಅಂಡರ್ ಬ್ರಾಕೆಟ್ ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ಅಪ್ಪರ್ ಬ್ರಾಕೆಟ್ನಲ್ಲಿರುವ ಅಲೆನ್ ಕೀ ಬೋಲ್ಟ್ಗಳನ್ನು ಸಹ ಬಿಗಿಗೊಳಿಸಿ. 2 ಫೋರ್ಕ್ ಪೈಪ್ಗಳನ್ನು ಸರಿಯಾಗಿ ಜೋಡಿಸಿ. ಫೆಂಡರ್ನಲ್ಲಿ ಫ್ಲೇಂಜ್ ಬೋಲ್ಟ್ಗಳನ್ನು ಅಳವಡಿಸಿ ಮತ್ತು ರಿಂಗ್ ಸ್ಪ್ಯಾನರ್ನಿಂದ ಬಿಗಿಗೊಳಿಸಿ. ನಂತರ ಸಾಕೆಟ್ ಹೆಡ್ ಬೋಲ್ಟ್ಗಳನ್ನು ಫೆಂಡರ್ಗೆ ಸೇರಿಸಿ ಮತ್ತು ಅಲೆನ್ ಕೀ ಬಳಸಿ ಅವುಗಳನ್ನು ಬಿಗಿಗೊಳಿಸಿ. ಫೆಂಡರ್ ಫೋರ್ಕ್ ಪೈಪ್ಗೆ ಸುರಕ್ಷಿತವಾಗಿ ಜೋಡಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂಭಾಗದ ಫೋರ್ಕ್ಗೆ ಮುಂಭಾಗದ ಚಕ್ರವನ್ನು ಅಳವಡಿಸಿ. ರಿಂಗ್ ಸ್ಪ್ಯಾನರ್ ಬಳಸಿ ಆಕ್ಸೆಲ್ ನಟ್ ಅನ್ನು ಬಿಗಿಗೊಳಿಸಿ. ಅಂತಿಮವಾಗಿ ಟೀ ಸ್ಪ್ಯಾನರ್ ಬಳಸಿ ಬ್ರೇಕ್ ಡಿಸ್ಕ್ಗೆ ಕ್ಯಾಲಿಪರ್ ಅನ್ನು ಜೋಡಿಸಿ. ಈಗ ನಿಮ್ಮ ಮುಂಭಾಗದ ಫೋರ್ಕ್ ಪೈಪ್ ಸಂಪೂರ್ಣವಾಗಿ ರಿಪೇರಿ ಮಾಡಲಾಗಿದೆ ಮತ್ತು ಜೋಡಿಸಲಾಗಿದೆ. ಎಲ್ಲಾ ಬೋಲ್ಟ್ಗಳನ್ನು ಸರಿಯಾಗಿ ಬಿಗಿಗೊಳಿಸಲಾಗಿದೆ ಮತ್ತು ಫೋರ್ಕ್ ಸರಾಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ದ್ವಿಚಕ್ರ ವಾಹನದ ಮುಂಭಾಗದ ಫೋರ್ಕ್ ಅನ್ನು ಪರೀಕ್ಷಿಸಿ ಮತ್ತು ಅದರ ಆಯಿಲ್ ಸೀಲ್ನ ಸ್ಥಿತಿಯನ್ನು ಪರಿಶೀಲಿಸಿ. ಸಾರಾಂಶ: ಈ ವಿಡಿಯೋದಲ್ಲಿ ಮೋಟಾರ್ ಸೈಕಲ್ನ ಮುಂಭಾಗದ ಫೋರ್ಕ್ ಅನ್ನು ಓವರ್ಹಾಲ್ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮುಂಭಾಗದ ಫೋರ್ಕ್ ಸಸ್ಪೆನ್ಷನ್ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ ಮತ್ತು ತೈಲ ಸೋರಿಕೆ ಅಥವಾ ಸವೆದು ಹೋದ ಸ್ಪ್ರಿಂಗ್ಗಳಂತಹ ಸಮಸ್ಯೆಗಳು ಅದರ ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾವು ಕಲಿತಿದ್ದೇವೆ. ಮುಂಭಾಗದ ಫೋರ್ಕ್ ಅನ್ನು ತೆಗೆಯುವುದು, ಸ್ವಚ್ಛಗೊಳಿಸುವುದು, ಪರಿಶೀಲಿಸುವುದು ಮತ್ತು ಮರುಜೋಡಿಸುವ ಹಂತದ ಕಾರ್ಯವಿಧಾನವನ್ನು ನಾವು ತಿಳಿದುಕೊಂಡಿದ್ದೇವೆ. ಬೋಲ್ಟ್ಗಳನ್ನು ಸರಿಯಾಗಿ ಬಿಗಿಗೊಳಿಸುವುದು, ಆಯಿಲ್ ಸೀಲ್ ಸ್ಥಿತಿಯನ್ನು ಪರಿಶೀಲಿಸುವುದು ಮತ್ತು ಮರುಜೋಡಿಸಿದ ನಂತರ ಫೋರ್ಕ್ನ ಸುಗಮ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ಸಹ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಬನ್ನಿ ಈಗ ಒಂದು ಚಟುವಟಿಕೆಯನ್ನು ಮಾಡೋಣ. ಈಗ ನಿಮ್ಮ ಬೈಕ್ನ ಮುಂಭಾಗದ ಫೋರ್ಕ್ನಲ್ಲಿ ಸಮಸ್ಯೆ ಇದೆ ಎಂದು ಊಹಿಸಿ. ನೀವು ಈ ಸಮಸ್ಯೆಯನ್ನು ಹೇಗೆ ಗುರುತಿಸುತ್ತೀರಿ? ಅದರ ಬಗ್ಗೆ ಯೋಚಿಸಿ.